ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗಿ ತುಮಕೂರು. ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಲ್ಲಿ ಹೂವು ಮಾರೋರ ಜೊತೆ ಹಿಂಗೆ ಮಾತಾಡ್ಬೇಕಾದ್ರೆ ಅವ್ರೊಂದು ವಿಷಯ ಹೇಳಿದ್ರು. ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದಣ್ಣ, R15 ಗಾಡಿ ಬೇಕು ಅಂತ. ನಾನು ಅವ್ರಿವ್ರ ಹತ್ರ ಸಾಲ ಮಾಡಿ ಅದೇ ಗಾಡಿನೇ ತಂದುಕೊಟ್ಟೆ ಅವನಿಗೆ. ಒಂದು ವಾರಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಬಂದ್ಬಿಟ್ಟವನೆ ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಯ್ತು ನನಗೂ. ಸೊ ಇವಾಗ ನೀವು ದುಡಿತಾ ಇದ್ದೀರಾ, ಮನೆಗೆ ಕೊಡಬೇಕಾಗಿರೋ ದುಡ್ಡೆಲ್ಲ ಕೊಟ್ಟು ದುಡ್ಡಿನ ಮಿಕ್ತಾ ಇದೆಯಪ್ಪ, ನಾನು ಒಳ್ಳೆ ಗಾಡಿ ತೊಗೊಬೋದು, ಆ ಗಾಡಿ ತೊಗೊಂಡ್ರು ನಾನು ಅದನ್ನು ಮೇಂಟೈನ್ ಮಾಡ್ಬೋದು ಅನ್ನೋ ಕೆಪಾಸಿಟಿ ಇದ್ದರೆ ತೊಗೊಳ್ಳಿ. ದುಡಿತಾ ಇಲ್ವಾ, ನಿಮಗೂ ಒಂದು ಟೈಮ್ ಬರುತ್ತೆ, ನಿಮಗೂ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಅವಾಗ ನೀವು ಒಳ್ಳೆ ಗಾಡಿ ತೊಗೋಬೋದು. ಬಟ್ ಈಗ ಅಪ್ಪ ಅಮ್ಮನ ಜೊತೆ ಜಗಳ ಆಡಿಕೊಂಡು ಅಪ್ಪ ಅಮ್ಮಂಗೆ ಪ್ರೆಷರ್ ಕೊಟ್ಟು ಹಠ ಮಾಡಿ ನಂಗೆ ಅದೇ ಗಾಡಿನೇ ಬೇಕು ಅಂತೇಳಿ ಅವ್ರಿವ್ರ ಹತ್ರ ಸಾಲ ಮಾಡಿ ಕೊಡ್ಸಂಗೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವರು ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ದುಡ್ಡನ್ನ ದುಡಿತಾ ಇರ್ತಾರೆ. ಅವ್ರಿಗೆ ಹೋಗಿ ಪ್ರೆಷರ್ ಹಾಕಿ ನನಗೆ ಆ ಗಾಡಿ ಬೇಕೇ ಬೇಕು ಅಂತ ಹೇಳಿ ಕೊಡ್ಸ್ಕೊಳೋದು ಖಂಡಿತ ತಪ್ಪು. ನಿಮಗೂ ಒಂದು ಟೈಮ್ ಬರುತ್ತೆ, ತೊಗೊಳ್ಳಿರಂತೆ. ಅವಾಗ ಅಪ್ಪ ಅಮ್ಮಂಗೆ ಮಾತ್ರ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಸೊ ಅವ್ರ ಕಷ್ಟದಲ್ಲಿ ಅವ್ರು ಇರ್ತಾರೆ, ಮಗ ಉದ್ಧಾರ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಾರೆ ಹೊರತು ಹಾಳಾಗಲಿ ಅಂತ ಯಾವತ್ತೂ ಅವ್ರು ಬಯಸಲ್ಲ. ಅಪ್ಪ ಅಮ್ಮಂಗೆ ಯಾರೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ.